ಹಾಯ್, ಮೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಬರ್ತೀನಿ. ನಾನು ನಿಮ್ಮ ಪ್ರೀತಿಯ ಪುಷ್ಪ ಮಾತಾಡ್ತಿರೋದು. ನಲ್ಲಿ ಮೂಳೆ ಕೈಮಾ ಸಾರು ಮಾಡೋದು ಹೇಗೆ ಅಂತ ಹೇಳ್ತೀನಿ ಬನ್ನಿ. ಏಕೆಂದರೆ ಒಬ್ಬೊಬ್ಬರು ಕೈಮಾ ದುಂಡೆ ಮಾಡಿದ್ರೆ ಒಡೆದೋಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ಈ ಥರ ಮಾಡಿದ್ರೆ ಕೈಮಾ ದುಂಡೆ ಒಂದು ಸ್ವಲ್ಪ ನೋಡಿಲ್ಲ. ಮೊದಲಿಗೆ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಕಾಯಿ, ಖಾರದ ಪುಡಿ, ಕೊತ್ತಂಬರಿ ಸೊಪ್ಪು ಮತ್ತು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ರುಬ್ಬಿ ಇಟ್ಕೋಬೇಕು. ಕೈಮಾ ಏನು ತಂದಿದ್ದಾರೆ ಅದನ್ನು ಸೈಡಲ್ಲಿ ಇಟ್ಕೊಂಡಿರಬೇಕು. ಮತ್ತು ಕಡಲೆ ಪೌಡ್ರು ಮಾಡಿ ಇಟ್ಕೋಬೇಕು. ನಾವೇನು ಮಸಾಲೆ ತೋರಿಸಿದ್ದನ್ನು ರುಬ್ಬಿ ಈ ಥರ ಮಟನ್ ಕೈಮಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ರೌಂಡು ಅದನ್ನು ರುಬ್ಕೊಬಿಟ್ರೆ ಚೆಂದ. ಏಕೆ ಅಂತಂದರೆ ಅದು ರುಬ್ಬಲಿಲ್ಲ ಅಂತಂದರೆ ಒಂದೇ ರೌಂಡ್ ಸಾಕು. ಜಾಸ್ತಿ ಮಾಡೋಕ್ಕೋಗಿದೆ ಒಂಥರ ನುಣ್ಣಗಾಗೋಗುತ್ತೆ. ಈ ಥರ ಒಂದೇ ರೌಂಡ್ ಮಾಡ್ಕೊಂಡು ಈ ಥರ ಕೈಗೆ ಎಂಟಬಾರ್ದು ಅನ್ನೋ ಥರ ಮಾಡಿಕೊಂಡು ಉಂಡೆ ಕಟ್ಟಿ ಇಟ್ಕೋಬೇಕು. ಮೊದಲಿಗೆ ಏನು ನಲ್ಲಿ ಮೂಳೆ ಅಂತ ಹೇಳಿದ್ನಲ್ಲ, ಆ ನಲ್ಲಿ ಮೂಳೆನ ಕುಕ್ಕರಲ್ಲಿ ಅರಿಶಿನ ಈರುಳ್ಳಿ ಇಲ್ಲಿ ಹಾಕಿ ಕೂಗಿಸ್ಕೊಂಡು ಇಟ್ಕೋಬೇಕು. ಸೈಡಲ್ಲಿ ಇಟ್ಕೊಂಡು ಅದು ಆರಿದ್ಮೇಲೆ ಏನು ಮಾಡಬೇಕು, ನಾವು ಉಂಡೆ ಕಟ್ಟಿ ಏನು ಕೈಮಾ ಉಂಡೆ ಮಾಡ್ಕೊಂಡಿದ್ವಿ ಅದನ್ನು ಉಂಡೆ ಕಟ್ಟಿ ಆರೋದಕ್ಕೆ ಈ ಉಂಡೆನ ತೆಗ್ದೊಳಗೆ ಬಿಟ್ಟರೆ ಅದು ಉಂಡೆ ಒಂದು ಸ್ವಲ್ಪ ನೋಡಿಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಬಿಸಿಗೆ ಹಾಕಿದ್ರೆ ಏನಾಗುತ್ತೆ, ಅದು ಉಂಡೆ ಒಡೆದೋಗುತ್ತೆ. ಹಾಗಾಗಿ ನಾನು ಸೈಡಲ್ಲಿ ಕುಕ್ಕರಲ್ಲಿ ಅದು ಆರಿಸ್ಕೊಂಡು ಕೂಗಿಸ್ಕೊಂಡು ಆರಿದ್ಮೇಲೆ ಇದನ್ನು ಬಿಡ್ತಾಯಿದ್ದೀನಿ. ಅಂದರೆ ಉರಿನ ಕಮ್ಮಿ ಮಾಡ್ಕೊಂಡಿದ್ದೀನಿ. ಉರಿ ಕಮ್ಮಿ ಮಾಡೋದ್ರಿಂದ ಉಂಡೆ ಹೊಡೆಯೋಕ್ಕೆ ಹೋಗೋಲ್ಲ. ತುಂಬಾ ರುಚಿಯಾಗಿ ಅಷ್ಟು ನಾವು ಯಾವ ಥರ ಕಟ್ಟಿ ಬಿಡ್ತೀವಿ ಅದೇ ಥರ ಬರುತ್ತೆ. ಹಾಗಾಗಿ ನೀವು ಎಷ್ಟು ಬಿಸಿ ಬಿಡೋಕ್ಕೆ ಹೋಗಬೇಡಿ. ಆರಿದ್ಮೇಲೆ ಒಂದು ಸ್ವಲ್ಪ ಕಮ್ಮಿ ಉರಿ ಮಾಡ್ಕೊಂಡು ಆರಿದ್ಮೇಲೆ ಬಿಡಿ, ಅವಾಗ ತುಂಬಾ ಚೆನ್ನಾಗಿ ಬರುತ್ತೆ ಕೈಮಾದ ಉಂಡೆ. ನೋಡಿ ಈ ಥರ ಬಿಟ್ಟರೆ ಎಷ್ಟು ಚೆನ್ನಾಗಿ ಉಂಡೆ ಒಂದು ಹೊಡಿಲಾರ್ದಂಗೆ ಯಾವ ಥರ ಬಂದಿದೆ ನೋಡಿ ಗೈಸ್. ತುಂಬಾ ಚೆನ್ನಾಗಿ ಬರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ವಿಡಿಯೋ ನೋಡಿ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅವರು ಸಬ್ಸ್ಕ್ರೈಬ್ ಆಗಿ. ನಿಮಗೆ ವಿಡಿಯೋದಲ್ಲಿ ಸಿಗ್ತೀನಿ.